ಬನ್ನಿ ಫ್ರೆಂಡ್ಸ್, ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ದಿನಾನು ಹಾಲಿನ ಕೆನೆ ತೆಗೆದು ಒಂದು ಡಬ್ಬೆ ಮಾಡಿದ್ದೀನಿ. ಒಂದು ವಾರದ ನೋಡಿ ಇದು ನಂದು. ಇವಾಗ ಇದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕೋಣ. ಮಿಕ್ಸಿ ಮಾಡೋ ಮುಂದೆ ಸ್ವಲ್ಪನೇ ತಿರುಗಿಸ್ಬೇಕು, ಗರ್ರ ಅಂತ ಒಮ್ಮೆಲೆ ತಿರುಗಿಸ್ಬಾರ್ದು. ಎಲ್ಲ ಕೆನೆ ಹಾಕ್ತೀನಿ ನೋಡಿ. ಹಾಕಿದ ನಂತರ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ನಿಧಾನವಾಗಿ ಮಿಕ್ಸಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಬೆಣ್ಣೆ ರೆಡಿ ಆಯಿತು. ಈ ಕೆನೆ ಮೇಲೆ ಎಲ್ಲ ನೀರು ಹಾಕಬೇಕು. ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ತಿರುಗಿಸಿದರೆ ಬೆಣ್ಣೆ ಮೇಲೆ ಬಂದು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಣ್ಣೆ ರೆಡಿ ಆಯಿತು. ಎಲ್ಲ ಒಂದು ಪಾತ್ರೆಗೆ ತಗೊಳ್ಳೋಣ ಬೆಣ್ಣೆನ. ಇವತ್ತು ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗಂತ ನೋಡೋಣ. ಗ್ಯಾಸ್ ಮೇಲೆ ಇಟ್ಟು ನೋಡಿ ಹೇಗೆ ಕುದೀತಾ ಇದೆ ಬೆಣ್ಣೆ. ತುಪ್ಪ ರೆಡಿ ಆಗ್ತಾಯಿದೆ. 2 ವೀಳ್ಯದೆಲೆ ತುಂಬನ್ನು ತಗೊಂಡು ತುಪ್ಪ ರೆಡಿ ಆದ ನಂತರ ಅದಕ್ಕೆ ಹಾಕಬೇಕು. ಯಾಕಂದರೆ ಗಮ್ ಅಂತ ವಾಸನೆ ಬರುತ್ತೆ. ನೋಡಿ ತುಪ್ಪ ರೆಡಿ ಆಯಿತು. ನೀರು ಚಿಮ್ಮಿಡಿಸಿದ್ರೆ ಚೊರ್ರ ಅನ್ಬೇಕದು. ತುಪ್ಪ ರೆಡಿ ಆದ ನಂತರ ಅದಕ್ಕೆ 2 ವೀಳ್ಯದೆಲೆ ತೊಟ್ಟು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಯಾಕೆ ಹಾಕಬೇಕಂತಂದ್ರೆ ನಮ್ಮ ಪಾತ್ರೆ ತಳಕ್ಕೆ ಜಿಡ್ಡು ಅಂಟ್ಕೊಳ್ಳಲ್ಲ. ತುಪ್ಪ ರೆಡಿಯಾಗಿದೆ. ಒಂದು ಡಬ್ಬಕ್ಕೆ ಸೋಸ್ಕೊಳ್ಳೋಣ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ. ಪಾತ್ರೆ ನೋಡಿ ಸ್ವಲ್ಪನೂ ಜಿಡ್ಡು ಅಂಟ್ಕೊಂಡಿಲ್ಲ. ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕಬೇಕು. ವಾವ್, ಒಂದು ಡಬ್ಬಿ ತುಪ್ಪ ಬಂದಿದೆ ನೋಡಿ ಒಂದು ವಾರಕ್ಕೆ. ನೋಡಿ ಎಷ್ಟೊಂದು ಸುವಾಸನೆ ಕೂಡ ಗಮ್ ಅಂತ ಇದೆ. ನೀವು ಮನೆ